ಅವ್ರು ಮಾತಾಡ್ಬಿಟ್ಟು ಹಿಂಗೆ ಹೊರಟ್ಬಿಡ್ತಾರೆ. ಬಿಡಿ ಮೇಡಮ್, ಗಂಡ ಸತ್ತಿನೋ 1 ತಿಂಗಳಾಗಿಲ್ಲ, ಈಗಲೇ ಏನಂತೆ ಚುನಾವಣೆ ಅಂತ ಹೇಳಿ ಹೊರಟ್ಬಿಡ್ತಾರೆ. ಅಷ್ಟಾಗ್ತಿದ್ದಂಗೆ ಅವ್ರು ಹಿಂಗೆ ಹೊರಟ್ರು. ಏನು ಹೇಳಿದ್ರು ಅವರು ಅಂತ ಹೇಳಿ ನಾನು ಇಮ್ಮಿಡಿಯೇಟ್ ಇಯರ್ಫೋನ್ಸ್ ತೊಗೊಂಡು ಫುಟೇಜನ್ನು ಫಾರ್ವರ್ಡ್ ಮಾಡಿ ಪ್ಲೇ ಮಾಡ್ತೀನಿ. ಓ ಮೈ ಗಾಡ್, ಇಮ್ಮಿಡಿಯೇಟ್ ಲೈವ್ ಪಂಚ್ ಮಾಡ್ತೀನಿ. ಅದನ್ನು ಆಫೀಸಿಗೆ ಫೋನ್ ಮಾಡಿ ಹೇಳ್ತೀನಿ, ರಾಜ್ಯದ ಅತಿ ದೊಡ್ಡ ಸುದ್ದಿ ಇದು, ಬ್ರೇಕ್ ದ ನ್ಯೂಸ್ ಅಂತ. ಅವ್ರು ಕಾರ್ ಹತ್ಕೊಂಡು ಹೊರಟ್ಬಿಡ್ತಾರೆ. 1 ಗಂಟೆಯಲ್ಲಿ ಇಡೀ ಫೇಸ್ಬುಕ್ಕು, ಯೂಟ್ಯೂಬು, ಚಾನಲ್ ಎಲ್ಲ ಕಡೆ ವೈರಲ್ ಆಗೋಗುತ್ತೆ. ಅದು ಎಲ್ಲ ರಿಪೋರ್ಟರ್ಸು ನನ್ನ ಹತ್ರ ಬಂದು ದಯವಿಟ್ಟು ಫುಟೇಜ್ ಕೊಡಿ ಅಂತ. ಆ ಒಂದು ಸುದ್ದಿ ಇಡೀ ಲೋಕಸಭೆ ಚುನಾವಣೆಯ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. BJPಗೆ 26 ಸೀಟ್ಗಳನ್ನು ತಂದು ಕೊಡುತ್ತೆ. JDS ಮತ್ತು ಕಾಂಗ್ರೆಸ್ ಕೊಯಿಲೇಷನನ್ನು ಅಂತ್ಯಗೊಳಿಸುತ್ತೆ. ಕರ್ನಾಟಕದಲ್ಲಿ BJP ಸರ್ಕಾರವನ್ನು ರಚನೆ ಮಾಡೋ ಹಾಗೆ ಮಾಡುತ್ತೆ. ಸುಮಲತಾ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇಂಡಿಪೆಂಡೆಂಟ್ ಆಗಿ ಮಂಡ್ಯದ ಸಂಸದೆ ಆಗ್ತಾರೆ. ನನ್ನನ್ನು ಕರೀತಾರೆ. ಅದಾದ ಸಂಜೆ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಬರ್ತಾರೆ. ಯಾಕೆ ಮೇಡಮ್ ಈ ಥರ ಮಾಡಿಬಿಟ್ರಿ ಅಂತಾರೆ. ನಾನೇನು ಮಾಡಲಿಲ್ಲ, ಅವರು ಮಾತಾಡಿದ್ದಂಥ ವಿಚಾರ ಅದು, ಸಾಕು ನಿಲ್ಲಿಸಿ ನೀವಿಬ್ಬರು ಜಗಳ ಅಂತ ಹೇಳಿ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರಿಗೂ ಹೇಳ್ತಾರೆ, ನನಗೂ ಹೇಳ್ತಾರೆ. ಆ ಮೂಲಕ ಮತ್ತೆ ನಾನು ಕುಮಾರಸ್ವಾಮಿ ಅವರು ಮಾತಾಡೋಕ್ಕೆ ಶುರು ಮಾಡ್ತೀನಿ. ಸೊ ಆ ರೀತಿ ಯಾರು ಸಚಿವರ ಅಥವಾ ಮಂತ್ರಿನ MLA ನ MP ನ ಸಚಿವರು ಹೆಸರು ತಗೊಳ್ಳೋದು ಬೇಡ. ಅವತ್ತಿನ ಸಚಿವರು ಅಂದರೆ ಈಗಲೂ ಕೂಡ ದಸರಾಗೆ, ದೀಪಾವಳಿಗೆ ಪತ್ರಕರ್ತರಿಗೆ ಸ್ವೀಟ್ಗಳನ್ನು, ಡ್ರೈ ಫ್ರೂಟ್ಸ್ಗಳನ್ನು ಹಂಚುವಂಥದ್ದು ಇದ್ದೇ ಇರುತ್ತೆ. ಅದೇ ಸ್ವಲ್ಪ ದೆಹಲಿ ಇದ್ದ ಕಾರಣ ಕೆಲವು ಸತಿ ಬೆಳ್ಳಿ ನಾಣ್ಯಗಳು ಇವೆಲ್ಲ ಬರ್ತಿದ್ದಂಥದ್ದು ಉಂಟು. ಬಟ್ ನಾನು ಅವತ್ತಿನ ದಿನ ಅಂತ ನಾನು ಅದನ್ನು ವಾಪಸ್ ಕಳಿಸಿದ್ದು ಹೌದು. ಡೆಲ್ಲಿ ರಿಪೋರ್ಟಿಂಗ್ ಡೇಸಲ್ಲಿ ತುಂಬ ಕ್ಲೈಮೇಟ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ನಿಮ್ಮ ರಿಪೋರ್ಟಿಂಗ್ಗೆ ಅದ್ಯಾವುದು ಅಡ್ಡಿ ಆಗಲಿಲ್ವಾ? ಚಳಿ ಇದ್ದಾಗ ಅದರ ಸಚಿವರನ್ನ ಅಥವಾ ಮಂತ್ರಿಗಳನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಆ ಥರ ಏನಾದರೂ ಸಾಕಷ್ಟು ಚಾಲೆಂಜಸ್ ಏನಾದರೂ ಫೇಸ್ ಮಾಡಿದ್ರಾ? 2 ಸಂದರ್ಭ ನನಗೆ ಬಹಳ ಚಾಲೆಂಜಿಂಗ್ ಅಂತ ಇದ್ದಂಥದ್ದು. ಒಂದು 2 ಚಳಿಗಾಲದಲ್ಲಿ ನಡೆದಂಥ ಒಂದು ವಿಷಯ. ಒಂದು ಫೆಬ್ರವರಿಯಲ್ಲಿ ಇನ್ನೇನು ಲೋಕಸಭೆ ಚುನಾವಣೆ ಅನೌನ್ಸ್ ಆಗುವಂಥ ಸಂದರ್ಭ 2019. ಯಾರು ಟಿಕೆಟ್ ಹಂಚಿಕೆ ಅಂತ, ಯಾರು ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ಮತ್ತು JDS ಅಲ್ಲಿ ತುಂಬ ಗೊಂದಲ ಇರುತ್ತೆ. ಯಾಕೆಂದರೆ ಕೊಯಿಲೇಷನಲ್ಲಿ ಇರ್ತಾರೆ. ಸೊ ಕೊಯಿಲೇಷನ್ ಕ್ಯಾಂಡಿಡೇಟ್ಗಳನ್ನು ಕೊಡಬೇಕು ಅನ್ನುವಂಥದ್ದು ಇರುತ್ತೆ. ಮಂಡ್ಯಗೆ ಯಾರನ್ನು ಕೊಡಬೇಕು ಅನ್ನುವಂಥದ್ದು, ಸುಮಲತಾ ಅವರಿಗೆ ಕೊಡಬೇಕು. ಬಿಕಾಸ್ ಅಂಬರೀಷ್ ಅವ್ರು ಮುಂಚೆ ರೆಪ್ರೆಸೆಂಟ್ ಮಾಡಿದ್ದಂತಹ ಒಂದು ಕ್ಷೇತ್ರ ಅದು. ಆದರೆ ಪುಟ್ಟರಾಜು ಅವರು ಗೆದ್ದಿದ್ದಂಥದ್ದು JDS ಹತ್ತಿರ ಇದ್ದಂಥ ಕ್ಷೇತ್ರ ಅದು. ಕಾಂಗ್ರೆಸ್ಸಿಗೆ JDSಗೆ ಅಂತ ಒಂದು ತಿಕ್ಕಾಟ ನಡೀತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಬೇಕು ಅನ್ನುವಂಥ ಒಂದು ಯೋಜನೆ JDS ಇಂದ ಇರುತ್ತೆ. ಆದರೆ ಸುಮಲತಾ ಅವರು ಕಾಂಗ್ರೆಸ್ಸಿಂದ ನಿಂತ್ಕೋತಾರೆ ಅಥವಾ ಅವರು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಆಲ್ರೆಡಿ ಸುದ್ದಿ ನಡೀತಾ. ಅದೊಂದು ಪೀಕ್ ಎಲೆಕ್ಷನ್ ಮಂಡ್ಯದ ಡೆಲ್ಲಿವರೆಗೂ ಸದ್ದು ಮಾಡ್ತಾರೆ. ಖಂಡಿತವಾಗ್ಲೂ ಮಂಡ್ಯ ಇಂಡಿಯಾ ತನಕ ಹೋಯಿತು ಅಂತಾರಲ್ಲ ಹಾಗೆ. ಅಂಥ ಸಂದರ್ಭದಲ್ಲಿ ಬೆಳಗ್ಗೆ ಕೊರಿಯೋ ಚಳಿ. ಸೊ ಹೊಸ ಕರ್ನಾಟಕ ಭವನ ನಡೀಬೇಕು ಅಂತ ಹೇಳಿ ಗುದ್ಲಿ ಪೂಜೆ ಮಾಡಬೇಕು ಅಂತಿರುತ್ತೆ. ನನಗೆ ಹೇಳೋದಕ್ಕೆ ಆಗೋದಿಲ್ಲ ಆವತ್ತಿನ ದಿನ. ಈ ರೇವಣ್ಣ ಅವರು ಮುಹೂರ್ತ ಅಂತ ಹೇಳಿ ಅವರು PWD ಮಿನಿಸ್ಟರು ಇದೇ ಮುಹೂರ್ತಕ್ಕೆ ಆಗಬೇಕು ಅಂತ 6:30ಗೆ ಮಾಡಿರ್ತಾರೆ. ನಮ್ಮ ಕ್ಯಾಮ್ರಾಮನ್ನು ಹೋಗಿಲ್ಲ, ನಾನು ಹೋಗಿಲ್ಲ. ಆಫೀಸಿಂದ ಫೋನ್ ಮಾಡಿ ದೊಡ್ಡ ರಾಥ ಅಂತ, ಏನು ಮೇಡಮ್ ಇಷ್ಟು ಇಂಪಾರ್ಟೆಂಟ್ ಫುಟೇಜು. ರೇವಣ್ಣ ಅವರು ಯಡಿಯೂರಪ್ಪನವ್ರನ್ನ ಕೈ ಹಿಡಿದು ಆ ಗುದ್ಲಿ ಪೂಜೆಗೆ ಕರ್ಕೊಂಡು ಹೋಗ್ತಾರೆ. ಅವತ್ತಿನ ದಿನ ಯಡಿಯೂರಪ್ಪನವರು ಕೂಡ ಕರ್ನಾಟಕ ಭವನದಲ್ಲಿ ಇರ್ತಾರೆ, ದೆಹಲಿಗೆ ಬಂದಿರ್ತಾರೆ. ಆ ಫುಟೇಜ್ ಎಲ್ರಿಗೂ ಸಿಕ್ಕಿರುತ್ತೆ, ನಮ್ಮ ಹತ್ರ ಇರೋದಿಲ್ಲ. ಸೊ ನನಗೆ ಯಾಕಾದರೂ ಈ ಚಳೀಲಿ ಮಲ್ಕೊಂಡು ನಾನು, ಬಿಕಾಸ್ ಹಿಂದಿನ ದಿನ ಆಲ್ಮೋಸ್ಟ್ 11 ಗಂಟೆ ತನಕ ಕೆಲಸ ಮಾಡಿ ಹೋಗಿರ್ತೀವಿ. ಅವತ್ತು ಬೆಳಗ್ಗೆ ಎಲ್ಲರೂ ಎದ್ದು ಬಂದುಬಿಟ್ಟಿರ್ತಾರೆ. ನಾನು ಏನು ಈ ಗುದ್ಲಿ ಪೂಜೆ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಅಂದ್ಕೊಂಡ್ಬಿಡ್ತೀನಿ. ಬಟ್ ರೇವಣ್ಣ ಅವರು ಯಡಿಯೂರಪ್ಪನ ಕೈ ಹಿಡಿದು ಕರ್ಕೊಂಡು ಅದು ಇಂಪಾರ್ಟೆಂಟ್ ಆಗೋಗುತ್ತೆ. ಸೊ ಆವಾಗ ಛೇ ಅಂತ ಹೇಳಿ ಭಾಳ ಬೇಜಾರಲ್ಲಿ ನಾನು ಬರ್ತೀನಿ. ಅವರು ನೋಡಿದ ತಕ್ಷಣ ರೇವಣ್ಣ ಅವರು ಭಾಳ ಚೆನ್ನಾಗಿ ಮಾತಾಡೋರು ನನ್ನ ಹತ್ರ ಮುಂಚೆ. ಸೊ ಬನ್ನಿ ಮೇಡಮ್ ಅಂತ ಕರೆಯೋರು. ಬನ್ನಿ ಮೇಡಮ್, ಏನು ಮೇಡಮ್ ನೀವು ಬನ್ನಿ ತಿಂಡಿತೀನಿ ಅಂತಾರೆ. ಸರಿ ಏನು ಮಾಡಿಬಿಟ್ರಿ ನೀವು, ಕೈ ಹಿಡ್ಕೊಂಡು ಹಿಂಗೆಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ನಾವು ಬೆಳಗ್ಗೆ ನೀವು ಒಂಚೂರು ರಿಯಾಯಿತಿ ಕೊಡಬೇಕಲ್ವ ನೀವು ಹೆಣ್ಮಕ್ಳಿಗೆ, ಒಂದು 10 ಗಂಟೆ ಮೇಲೆ ಇದನ್ನು ಮಾಡಬಾರ್ದ ನೀವು ಅಂತ ನಾನು ಅವ್ರ ಹತ್ರ ಮಾತಾಡ್ತಿದ್ದೀನಿ. ಅಯ್ಯೋ ಬನ್ನಿ ಸಿಸ್ಟರ್ ತಲೆ ಕೆಡಿಸ್ಕೊಬಿಡಿ, ಬನ್ನಿ ಫಸ್ಟು ಇಡ್ಲಿ ಬಿಸಿದೆ ತಿನ್ನಿ ಬನ್ನಿ ಅಂತ ಹೇಳಿ ಕೂತ್ಕೊಂಡು ತಿಂಡಿ ಅವರು ಮಾಡ್ತಾರೆ, ನಾವು ತಿಂಡಿ ಮಾಡ್ತೀವಿ. ಅದಾದಮೇಲೆ ಹೇಳ್ತೀನಿ, ಆಗಿದ್ದಾಯಿತು ಸರ್, ಒಂದು ಬೈಟ್ ಕೊಟ್ಬಿಡಿ ನನಗೆ ಅಂತ ಹೇಳ್ತೀನಿ. ಆಯಿತು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಬೈಟ್ ಶುರು ಮಾಡ್ತಾರೆ. ನನಗನ್ಸುತ್ತೆ ಅಯ್ಯೋ ಬೈಟ್ ಏನೋ ಒಂದು ಟಿಕ್ ಟಾಕ್ ಮಾಡಿಬಿಡೋಣ ಸರ್, ಒಂದು ಸ್ಮಾಲ್ ಇಂಟರ್ವ್ಯೂ ಥರ ಮಾಡಿಬಿಡೋಣ ಅಂತ ಹೇಳ್ತೀನಿ. ಮಾತಾಡ್ತಾ ಹೋಗ್ತೀನಿ. ಸುಮಲತಾ ಅವ್ರ ಬಗ್ಗೆ ನ್ಯೂಸ್ ಬರುತ್ತೆ. ನಾನು ಕೇಳ್ತೀನಿ, ಸುಮಲತಾ ಅವರು ಈ ಥರ ಚುನಾವಣೆಗೆ ನಿಂತ್ಕೋಬೇಕು ಅಂತಿದ್ದಾರೆ, ಅಂಬರೀಷ್ ಅವ್ರ ಕುಟುಂಬದ ವಿರುದ್ಧ ಕಾಂಗ್ರೆಸ್ ಮತ್ತು JDS ಹೋಗೋದಕ್ಕೆ ನಿರ್ಧಾರ ಮಾಡಿದೆಯಾ? ಅವಷ್ಟೇ
ಅಂಬರೀಷ್ ಅವರು ತೀರ್ಕೊಂಡಿದ್ದಂಥ ಸಂದರ್ಭ. ರೇವಣ್ಣ ಅವರು ನಾಲ್ಗೆ ಜಾರ್ತಾರೆ. ಗಂಡ ಸತ್ತಿನ್ನು ತಿಂಗಳು 3 ತಿಂಗಳು, ಗಂಡ ಸತ್ತಿನ್ನು 3 ತಿಂಗಳಾಗಿಲ್ಲ, ಈಗ ಯಾವ ಚುನಾವಣೆ, ಈಗ ಯಾಕೆ ಚುನಾವಣೆ? ಅವತ್ತಿನ ದಿನ ಮಾರ್ಚ್ 8 ಇದು ವುಮೆನ್ಸ್ ಡೇ ದಿನ ನಡೆದಿದ್ದಂಥ ಒಂದು ಘಟನೆ. ತುಂಬ ಚಳಿ ಡೆಲ್ಲಿಲಿ, ಏಪ್ರಿಲ್ ಆಗೋ ತನಕ ಚಳಿ ಬಿಡಲ್ಲ ಡೆಲ್ಲಿಲಿ. ಅವ್ರು ಆಡಿದ ಮಾತು ಒಂದು ನಿಮಿಷ ನನಗೆ, ಅವ್ರು ಏನು ಹೇಳಿದ್ರು ಅಂತ ಆ ತಕ್ಷಣಕ್ಕೆ ನನಗೆ ಗೊತ್ತಾಗೋದಿಲ್ಲ. ಅವ್ರು ಮಾತಾಡ್ಬಿಟ್ಟು ಹಿಂಗೆ ಹೊರಟ್ಬಿಡ್ತಾರೆ. ಬಿಡಿ ಮೇಡಮ್, ಗಂಡ ಸತ್ತಿನೂ 1 ತಿಂಗಳಾಗಿಲ್ಲ, ಈಗಲೇ ಏನಂತೆ ಚುನಾವಣೆ ಅಂತ ಹೇಳಿ ಹೊರಟ್ಬಿಡ್ತಾರೆ. ಅಷ್ಟಾಗ್ತಿದ್ದಂಗೆ ಅವ್ರು ಹಿಂಗೆ ಹೊರಟ್ರು. ಏನು ಹೇಳಿದ್ರು ಅವರು ಅಂತ ಹೇಳಿ ನಾನು ಇಮ್ಮಿಡಿಯೇಟ್ ಇಯರ್ಫೋನ್ಸ್ ತೊಗೊಂಡು ಫುಟೇಜನ್ನು ಫಾರ್ವರ್ಡ್ ಮಾಡಿ ಪ್ಲೇ ಮಾಡ್ತೀನಿ. ಓ ಮೈ ಗಾಡ್, ಇಮ್ಮಿಡಿಯೇಟ್ ಲೈವ್ ಪಂಚ್ ಮಾಡ್ತೀನಿ ಅದನ್ನು, ಆಫೀಸಿಗೆ ಫೋನ್ ಮಾಡಿ ಹೇಳ್ತೀನಿ, ರಾಜ್ಯದ ಅತಿ ದೊಡ್ಡ ಸುದ್ದಿ ಇದು, ಬ್ರೇಕ್ ದ ನ್ಯೂಸ್ ಅಂತ. ಅವ್ರು ಕಾರ್ ಹತ್ಕೊಂಡು ಹೊರಟ್ಬಿಡ್ತಾರೆ. ಯಾರ ಹತ್ರನೂ ಆ ಫುಟೇಜ್ ಇರೋದಿಲ್ಲ, ಬಿಕಾಸ್ ಅವ್ರು ನನಗೆ ಕೊಟ್ಟಿರುವಂಥ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. 1 ಗಂಟೆಯಲ್ಲಿ ಇಡೀ ಫೇಸ್ಬುಕ್ಕು, ಯೂಟ್ಯೂಬು, ಅವಾಗೇನೂ ಇನ್ಸ್ಟಾಗ್ರಾಮ್ ಅಷ್ಟೊಂದು ಇರಲಿಲ್ಲ, ಚಾನಲ್ ಎಲ್ಲ ಕಡೆ ವೈರಲ್ ಆಗೋಗುತ್ತೆ ಅದು. ಎಲ್ಲ ರಿಪೋರ್ಟರ್ಸು ನನ್ನ ಹತ್ರ ಬಂದು ದಯವಿಟ್ಟು ಫುಟೇಜ್ ಕೊಡಿ ಅಂತ. ನನಗೆ ಫುಟೇಜ್ ಕೊಡೋ ಹಾಗಿಲ್ಲ, ನಮ್ಮ ಚಾನಲ್ ಫುಟೇಜ್ ಬೇರೆಯವ್ರಿಗೆ ಕೊಡೋ ಹಾಗಿಲ್ಲ. ಬಟ್ ಅಷ್ಟೊತ್ತಿಗಾಗಲೇ 1-2 ದೊಡ್ಡ ಸುದ್ದಿವಾಹಿನಿ ಪತ್ರಕರ್ತರು ಇಲ್ಲ, ಕೆಲಸದ ಪ್ರಶ್ನೆ ಇದು ಅನ್ನೋ ಥರ ಆಗುತ್ತೆ. ಆಗ ಒಂದು ಚಾನಲಿಗೆ ನಾನು ಫುಟೇಜ್ ಬೇಕಿದ್ರೆ ನೀವು ಫೇಸ್ಬುಕ್ಕಿಂದ ಕಟ್ ಮಾಡ್ಕೊಂಡು ಹಾಕೋಬೋದು ಅಂತ ನಾನು ಹೇಳ್ತೀನಿ. ಅಷ್ಟೊತ್ತಿಗಾಗಲೇ ಎಲ್ಲ ಚಾನಲು ನಮ್ಮದೇ ಒಂದು ಕೃಪೆ ಅಲ್ಲ, ಫುಟೇಜನ್ನು ಯೂಟ್ಯೂಬಿಂದ ಕಟ್ ಮಾಡಿಕೊಂಡು ನಾವು ವಾಟರ್ ಮಾರ್ಕ್ ಹಾಕಿದ್ರು ಆ ವಾಟರ್ ಮಾರ್ಕನ್ನು ಇಟ್ಕೊಂಡು ಹಾಗೆ ಹಾಕ್ಬಿಡ್ತಾರೆ. ಬಿಕಾಸ್ ಅದು ಅಷ್ಟು ದೊಡ್ಡ ಸುದ್ದಿ. ಯಾರಿಗೂ ಕೂಡ ಇದು ಕಾಪಿರೈಟ್ಸಾ ಅಥವಾ ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ, ಇದರಿಂದ ನಮ್ಮ ಚಾನೆಲ್ ಕೇಸ್ ಹಾಕ್ತಾರಾ, ಸ್ಟ್ರೈಕ್ ಆಗುತ್ತಾ, ಇದು ಯಾವುದನ್ನು ಕೂಡ ಆ ಸಂದರ್ಭಕ್ಕೆ ಯೋಚನೆ ಮಾಡೋದಕ್ಕೆ ತಯಾರೇ ಇಲ್ಲದಿದ್ದಂತಹ ಸುದ್ದಿ ಅದು. ಆ ಒಂದು ಸುದ್ದಿ ಇಡೀ ಲೋಕಸಭೆ ಚುನಾವಣೆಯ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. BJPಗೆ 26 ಸೀಟ್ಗಳನ್ನು ತಂದುಕೊಡುತ್ತೆ, JDS ಮತ್ತು ಕಾಂಗ್ರೆಸ್ ಕೊಯಿಲೇಷನನ್ನು ಅಂತ್ಯಗೊಳಿಸುತ್ತೆ, ಕರ್ನಾಟಕದಲ್ಲಿ BJP ಸರ್ಕಾರವನ್ನು ರಚನೆ ಮಾಡೋ ಹಾಗೆ ಮಾಡುತ್ತೆ, ಸುಮಲತಾ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಇಂಡಿಪೆಂಡೆಂಟ್ ಆಗಿ ಮಂಡ್ಯದ ಸಂಸದೆ ಆಗ್ತಾರೆ. ಅವತ್ತಿಂದ ಶುರುವಾದಂತಹ ನಿಖಿಲ್ ಸೋಲು ಇವತ್ತಿನ ತನಕ ಅದು ಅಂತ್ಯವಾಗಿಲ್ಲ. ಸೊ ಇಷ್ಟೆಲ್ಲದಕ್ಕೂ ಕಾರಣವಾದಂತಹ ಆ ಒಂದು ಸ್ಟೇಟ್ಮೆಂಟ್, ಆ ಒಂದು ಇಂಟರ್ವ್ಯೂ. ಆಮೇಲೆ ರೇವಣ್ಣ ಅವ್ರ ಕಡೆಯಿಂದ ಯಾರೋ ಫೋನ್ ಕಾಲ್ ಏನು ಮಾಡಿಲ್ಲ? ಇಲ್ಲ, ರೇವಣ್ಣ ಅವ್ರ ಕಡೆಯಿಂದ ಯಾರೂ ಮಾಡಿಲ್ಲ. ಬಟ್ ಕುಮಾರಸ್ವಾಮಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಬೆಂಗಳೂರಿಗೆ ಬಂದು. ನನ್ನನ್ನು ಕರೀತಾರೆ. ಅದಾದ ಸಂಜೆ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಬರ್ತಾರೆ. ಯಾಕೆ ಮೇಡಮ್ ಈ ಥರ ಮಾಡಿಬಿಟ್ರಿ ಅಂತಾರೆ. ನಾನೇನು ಮಾಡಲಿಲ್ಲ, ಅವರು ಮಾತಾಡಿದ್ದಂಥ ವಿಚಾರ ಅದು. ಹೋಗಲಿ, ರೇವಣ್ಣ ಅವರು ನಾಲ್ಗೆ ಜಾರಿದ್ರು ಅನ್ನೋದಾಗಿದ್ದಿದ್ರೆ ಮಧ್ಯಾಹ್ನ 1 ಗಂಟೆಗೆ ಅವರು ವಾಪಸ್ ಬರ್ತಾರೆ. ಇದು ಬೆಳಗ್ಗೆ 10 ಗಂಟೆಗೆ ಕೊಡುವಂಥ ಇಂಟರ್ವ್ಯೂ. 3 ಗಂಟೆ ನಂತರ ಮಧ್ಯಾಹ್ನ 1 ಗಂಟೆಗೆ ಅವ್ರು ವಾಪಸ್ ಬರ್ತಾರೆ. ಬಂದ ನಂತರವೂ ಕೂಡ ಅವ್ರು ಅದನ್ನೇ ಮಾತಾಡ್ತಾರೆ. ಮತ್ತೆ ಇಂಟರ್ವ್ಯೂ ಕೊಡ್ತಾನೆ? ಇಲ್ಲ, ಎಲ್ರಿಗೂ ಅಷ್ಟೊತ್ತಿಗಾಗಲೇ ರೇವಣ್ಣ ಬರೋದನ್ನೇ ಎಲ್ಲರೂ ಕಾಯ್ತಾ ಇದ್ರು. ಬಂದ ತಕ್ಷಣ ಎಲ್ಲರೂ ಮೈಕ್ ಹಿಡಿದ ತಕ್ಷಣ ರೇವಣ್ಣ ಅವ್ರು ಮತ್ತೆ ಅದನ್ನೇ ಮಾತಾಡ್ತಾರೆ. ಸೊ ಇದನ್ನು ನಾನು ಬಿತ್ತರಿಸಿದ ಸುದ್ದಿ ಅಲ್ಲ. ನಾನು ಬಹುಶಃ 10 ಗಂಟೆಗೆ ಈ ನ್ಯೂಸ್ ನಾನು ಹಾಕದೇ ಇದ್ದಿದ್ದರೆ 1 ಗಂಟೆಗೆ ನ್ಯೂಸ್ ಬರ್ತಿತ್ತೇನೋ, ಇಲ್ಲ ಯಾವತ್ತೋ ಒಂದಿನ ಈ ನ್ಯೂಸ್ ಅಂತೂ ಹೊರಗಡೆ ಬರ್ತಿತ್ತು. ಬಿಕಾಸ್ ಈ ಒಂದು ವಿಚಾರವನ್ನು ಅವ್ರು ಮಾತಾಡ್ತಿದ್ರೇನೋ. ಅಷ್ಟೆಲ್ಲ ಸುದ್ದಿ ಹೊರಗೆ ಹೋಗಿದೆ ಅಂತ ಗೊತ್ತಾದ ಮೇಲಾದರೂ ಅವ್ರು ಸುಮ್ಮನೆ ಇರಬಹುದಿತ್ತು, ಬಟ್ ಅವ್ರು ಮಾತಾಡಿದ್ರು. ಸೊ ಇದು ನಾನು ಕ್ರಿಯೇಟ್ ಮಾಡಿದ ಸುದ್ದಿ ಅಲ್ಲ ಅಂತ ನಾನು ಕುಮಾರಸ್ವಾಮಿ ಅವರಿಗೆ ಅವತ್ತಿನ ದಿನ ಹೇಳಿದೆ. ಅದಾದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಹೋಗ್ತಾರೆ, ಪ್ರೆಸ್ ಮೀಟನ್ನು ಕರೀತಾರೆ. ಯಾವ ಪತ್ರಕರ್ತರು ನನ್ನ ವಿರುದ್ಧ ಯಾವ ಹುನ್ನಾರ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಭಾಳ ಲೆಫ್ಟ್ ರೈಟ್ ಸೆಂಟರ್ 1-on-1 ಅವರು ಮಾತಾಡ್ತಾರೆ. ಅದಾದ ನಂತರದಲ್ಲಿ ನಾನು ಚಾನಲಲ್ಲಿ ಕೂತ್ಕೊತೀನಿ. ನಾನು ನನ್ನ ಮಾತುಗಳನ್ನು ಹೇಳ್ತೀನಿ. ಒಂಥರ ಕೈಂಡ್ ಆಫ್ ಟಗ್ ಆಫ್ ವಾರ್ ಶುರು ಆಗುತ್ತೆ. ಇದೆಲ್ಲ ನಡೀತಿರ್ಬೇಕಾದಾಗ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಬರ್ತಾರೆ. ಅವರು ನನ್ನನ್ನು ಮಾತಾಡ್ಸಲ್ಲ, ನಾನು ಅವ್ರನ್ನ ಮಾತಾಡ್ಸೋದಿಲ್ಲ. ಒಂದು ಸುದೀರ್ಘ 1-1.5 ತಿಂಗಳ ಕಾಲ ಇದು ನಡೆಯುತ್ತೆ. ನಿರೀಕ್ಷಿತವಾಗಿ ನನ್ನನ್ನು ಮತ್ತು ಕುಮಾರಸ್ವಾಮಿ ಅವರನ್ನು ಒಂದು ಇಂಟರ್ವ್ಯೂ, ಅಗೇನ್ ಲೋಕಸಭೆ ಚುನಾವಣೆ ಟೈಮಲ್ಲಿ ಡೇ ವಿತ್ ಲೀಡರ್ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಇಬ್ಬರನ್ನು ನಾನು ಇಂಟರ್ವ್ಯೂ ಮಾಡೋದಕ್ಕೆ ಹೋದಾಗ, ಸಾಕು ನಿಲ್ಲಿಸಿ ನೀವಿಬ್ಬರು ಜಗಳ ಅಂತ ಹೇಳಿ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರಿಗೂ ಹೇಳ್ತಾರೆ, ನನಗೂ ಹೇಳ್ತಾರೆ. ಆ ಮೂಲಕ ಮತ್ತೆ ನಾನು ಕುಮಾರಸ್ವಾಮಿ ಅವರು ಮಾತಾಡೋಕ್ಕೆ ಶುರು ಮಾಡ್ತೀನಿ. ಅಂದರೆ ಪರ್ಸ್ನಲಾಗಿ ಎಲ್ಲ ಲೀಡರ್ಸ್ಗಳಿಗೂ ನೀವು ಮಾತು ಬಿಟ್ಟಿದ್ದು ಗೊತ್ತಿತ್ತು? ನನಗೂ ಗೊತ್ತಿರಲಿಲ್ಲ ಅದು ಗೊತ್ತಿತ್ತು ಅಂತ. ಬಟ್ DK ಶಿವರೇ ಹೇಳ್ತಾರೆ ಅಂತ. ಆದರೆ ಅವತ್ತಿನ ದಿನ ಕುಣಿಗಲ್ಲಿನ ಆ ಒಂದು ಹಾರ್ಸ್ ಸ್ಟೇಬಲ್ ರೇಸ್ ಕೋರ್ಸಲ್ಲಿ ಚಾಪರ್ ಲ್ಯಾಂಡ್ ಆದಮೇಲೆ ನನ್ನ ಪಾಡಿಗೆ ನಾನು ಮೈಕ್ ತೊಗೊಂಡು ಹೋಗ್ತೀನಿ. ನಾನು ಅವರು ನೋಡ್ತೀನಿ, ಅವರು ನಾನು ನೋಡ್ತಾರೆ. ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ. DK ಶಿವಕುಮಾರ್ ಅವರು ಬರ್ತಾರೆ, ಇಂಟರ್ವ್ಯೂ ಅಂತ ಹೇಳ್ತೀನಿ.
ನಾನು ಇಬ್ಬರನ್ನೂ ನೋಡ್ಕೊಂಡು ಹೇಳಲ್ಲ, ನನ್ನ ಪಾಡಿಗೆ ನನ್ನ ಮಧ್ಯದಲ್ಲಿ ಇಂಟರ್ವ್ಯೂ ಅಂತ ನಾನು ಹೇಳ್ತೀನಿ. ಆಮೇಲೆ ಅವ್ರನ್ನ ಮಾಡೋಣ ಅಂತ ಡಿಸೈಡ್ ಮಾಡಿ ಅಲ್ಲ, ನನ್ನ ಪ್ರಕಾರ ಅವ್ರು ಕೊಡಲ್ಲ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ಫಸ್ಟೇ. ಬಟ್ ಅಷ್ಟೊತ್ತಿಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಾಕು ಜಗಳ ಅಂತ ಹೇಳಿ ನಾನು ಅದಾದಮೇಲೆ ನಾನೇ ಮಾತಾಡಿಸ್ತೀನಿ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದಿ ಡೇ ವಾಟ್ ಎವರ್ ಇಟ್ ಇಸ್, ನಾನು ಸೋತೆ ಅಂತಲ್ಲ. ಅವರು ಒಂದು ಮಾತು ಹೇಳ್ತಾರೆ, ಯಾವಾಗಲೂ ಮಾಧ್ಯಮದವ್ರು ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಬ್ರದರ್ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ಮಾಧ್ಯಮದವ್ರು ಟಾರ್ಗೆಟ್ ಮಾಡ್ತಾರೆ ಅನ್ನೋದು ನಿಮ್ಮ ಅನುಭವ ಆಗಿರ್ಬೋದು, ಆದರೆ ನಾನು ಮಾಡಿಲ್ಲ ಅನ್ನೋ ಮನವರಿಕೆ ನಿಮಗಿರಬೇಕು ಸರ್ ಅಂತ ನಾನು ಅವರಿಗೆ ಹೇಳ್ತೀನಿ. ಅದಾದಮೇಲೆ ಇಬ್ಬರು ಪರಸ್ಪರ ಮಾತಾಡ್ಕೋತೀವಿ. ಸೊ ಆ ಒಂದು ಅಂದರೆ ಒಂದು ತುಂಬ ರಫ್ ಪ್ಯಾಚ್. ಅವತ್ತಿನ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಒಬ್ಬ ಪತ್ರಕರ್ತರ ವಿರುದ್ಧ ಪ್ರೆಸ್ ಮೀಟ್ ಮಾಡುವಂಥದ್ದು, ಆಮೇಲೆ ಅದಕ್ಕೆ ನಾನು ಕೌಂಟರ್ ಕೊಡುವಂಥದ್ದು. ಬಹುಶಃ ನಾನು ತುಂಬ ದೊಡ್ಡ ಪತ್ರಕರ್ತೆ ಆಗಿದ್ದಿದ್ರೆ ಅದನ್ನು ಮಾಡಿ ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ನನಗಿರ್ತಿತ್ತೇನೋ. ಆದರೆ ನಾನಿನ್ನೂ ಆವಾಗ ಪತ್ರಿಕೋದ್ಯಮಕ್ಕೆ ಬಂದು ಕೇವಲ 1.5 ವರ್ಷ 2 ವರ್ಷ ಆಗಿದ್ದಷ್ಟು. 1.5 ವರ್ಷ ಆದರೆ ದೊಡ್ಡ ಪತ್ರಕರ್ತೆ ಅಲ್ವಾ ನೀವು ಹೇಳತ್ತರ? ಇಲ್ಲ, ನಾನು ಆ ಥರ ಹೇಳ್ತಾ ಇಲ್ಲ. ಅಂದರೆ ನನ್ನ ಅನುಭವದ ಅವಧಿಯಲ್ಲಿ ಹೇಳ್ತಾ ಇರೋದು. ಅಂದರೆ ಬೇರೆಯವ್ರಿಗೆ ಸಿಗದಿರೋಂಥ ಚಾನ್ಸ್ ನಿಮಗೆ ಸಿಕ್ಕಿದೆ. ಬೇರೆಯವರು ಬೀಟ್ ಮಾಡೋಂಥ ಸುದ್ದಿಗಳನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಚಾನಲ್ಗೆ ಕೊಟ್ಟಿದ್ದೀರಾ, ಅಷ್ಟೇ ಸಾಕಲ್ಲ, ಬೇಕಾಗಿರೋದು ಅದೇ. ಡೆಫಿನೆಟ್ಲಿ. ನಾನು ಯಾವತ್ತೂ ಅದನ್ನೇ ಹೇಳೋದು, ನಿಮಗೆ ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಎಕ್ಸ್ಪೀರಿಯೆನ್ಸು ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಅವಧಿಯಲ್ಲಿ ಎಷ್ಟು ಕೆಲಸ ಮಾಡಿದ್ರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಎಷ್ಟು ಅವಧಿಯಲ್ಲಿ ಏನು ಕೆಲಸ ಮಾಡಿದ್ರಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಇಲ್ಲೆಲ್ಲ ಸೈಕಲ್ ಹೊಡೆದು ಆಮೇಲೆ ಡೆಲ್ಲಿಗೆ ಹೋಗಿ ನಾನು ಮಾಡಿದ್ದನ್ನೇ ಮಾಡಿ ಸೈ ಅನ್ಸ್ಕೊಂಡಿರೋವಂಥವ್ರು ಇದ್ದಾರೆ. ಆ್ಯಂಡ್ ನಾನು ನೇರವಾಗಿ ಡೆಲ್ಲಿಗೆ ಹೋಗಿ ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿತ್ತು, ನಾನು ಅದನ್ನು ಮಾಡಿ ನಾನು ಸೈ ಅನ್ಸ್ಕೊಂಡಿರೋದಿರ್ಬೋದು. ಆದರೆ ಅವತ್ತಿನ ಕಾಲಘಟ್ಟಕ್ಕೆ ನಮ್ಮದು ಕೂಡ ಹೊಸ ಚಾನಲ್. ಅವತ್ತಿನ ದಿನ ವಾಟ್ ಎವರ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಆದಂತಹ ಚಾನಲ್ ಅಲ್ಲ ಅವತ್ತು. ಸೊ ನಮ್ಮದು ಕೂಡ ಹೊಸ ಚಾನಲ್ಲು ಅವತ್ತಿನ ದಿನಕ್ಕೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಚಾನಲಿಂದಲೂ ಕೂಡ ನಾವೊಂದು ಸುದ್ದಿ ಬಿತ್ತರಿಸಿದ್ವಿ, ಮುಖ್ಯಮಂತ್ರಿಗಳ ಸ್ಥಾನದಿಂದ ಅವರು ಕೆಳಗಿಳಿತಾರೆ ಅನ್ನುವಂಥದ್ದು. ಅವರು ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ, ಅಮೆರಿಕಕ್ಕೆ ಹೋಗೋ ಮುಂಚೆ ರಿಸೈನ್ ಮಾಡ್ತಾರೆ ಅನ್ನುವಂಥದ್ದು. ಅದೊಂದು ರಾಂಗ್ ಸುದ್ದಿಯನ್ನು ನನಗೆ ಗೊತ್ತಿರಲಿಲ್ಲ. ಬಹುಶಃ ನನಗೆ ಅದರ ಅರಿವಿದ್ದಿದ್ದರೆ ನಾನು ಆ ಸುದ್ದಿಯನ್ನು ಬಿತ್ತರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಸೊ ತರಾತುರಿಯಲ್ಲಿ ಆ ಒಂದು ಸುದ್ದಿನ ಬಿತ್ತರಿಸ್ತಾರೆ. ಆಗ ಚಾನಲಲ್ಲಿ ಒಂದು ಇಂಟರ್ನಲಿ ಶಿಫ್ಟ್ ಆಗಿರುತ್ತೆ, ಎಡಿಟರ್ಸು ಅದು ಇದು ಚಾನಲ್ ಸ್ಟೇಕ್ ಹೋಲ್ಡರ್ಸ್ ಶಿಫ್ಟ್ ಆಗಿರುತ್ತೆ, ಎಡಿಟೋರಿಯಲ್ ಟೀಮ್ ಚೇಂಜ್ ಆಗಿರುತ್ತೆ. ಸೊ ಹೊಸ ಟೀಮ್ ಬಂದ ತಕ್ಷಣ ಒಂದು ಸುದ್ದಿ ಬಿತ್ತರಿಸ್ತಾರೆ. ಒಂದು ನಾನು ಹೇಳ್ತೀನಿ, ಡೆಲ್ಲಿಗೆ ಒಂದು ಸರಿ ಕನ್ಫರ್ಮೇಷನ್ ಕಾಲಿಂಗ್ ನನಗೆ ಫೋನ್ ಮಾಡಿದ್ರು ನಾನು ಬೇಡ ಅಂತ ಹೇಳ್ತಿದ್ದೆ ಅಂತ. ಸೊ ಎಲ್ಲ ಸೇರ್ಕೊಳ್ಳುತ್ತೆ ಆ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ. ಬಟ್ ಇಟ್ಸ್ ಓಕೆ. ನಾನು ಭಾಳ ಧೈರ್ಯವಾಗಿದ್ದೆ. ಏನು ಬೇಕಾದ ಏನಾಗ್ಬೋದು, ಮ್ಯಾಕ್ಸಿಮಮ್ ಏನಾಗ್ಬೋದು ನೋಡೋಣ, ಐ ಆಮ್ ರೆಡಿ ಟು ವೇಟ್ ಆ್ಯಂಡ್ ವಾಚ್ ಅಂತ. ಬಟ್ ಅದು ಅಲ್ಲಿಗೆ ತಣ್ಣಗಾಗೋಯ್ತದು. ಅದನ್ನು ಅವರು ಮುಂದುವರಿಸಲಿಲ್ಲ, ನಾನು ಮುಂದುವರಿಸಲಿಲ್ಲ. ಓಕೆ. ಹಾಗಾದ್ರೆ ಕೆಲವೊಮ್ಮೆ ತಪ್ಪುಗಳು ನಡೆದಿರುತ್ತಲ್ಲ ರಿಪೋರ್ಟಿಂಗ್ ಡೇಸಲ್ಲಿ, ಆ ಥರ ತಪ್ಪುಗಳನ್ನ ಮಾಡಿದ್ದುಂಟಾ ನೀವು? ಏನಿಲ್ಲ, ಯಾವುದೊಂದು ಸುದ್ದಿ ಮಿಸ್ ಆಗಿ? ನೆವರ್. ಸುದ್ದಿ ನಾನು ಕೊಡದೆ ಹೋಗದೇ ಇರ್ಬೋದು. ಈಗ ನಾನು ಹೇಳಿದೆ, ರೇವಣ್ಣ ಅವರು ಯಡಿಯೂರಪ್ಪನವ್ರ ಕೈ ಹಿಡಿದು ಗುದ್ಲಿ ಪೂಜೆಗೆ ಕರ್ಕೊಂಡು ಹೋಗಿದ್ದರ ಸುದ್ದಿ ನನ್ನ ಚಾನಲ್ನಲ್ಲಿ, ಅಂದರೆ ಅದನ್ನು ಕೊಟ್ಟರೆ ನಾನೇ ಸುದ್ದಿ ಕೊಡಬೇಕು, ಬೇರೆ ಯಾರೂ ಅಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಇಲ್ಲ ಬೇರೆ ಚಾನಲಿಂದ ಡಂಪ್ ಹಾಕೋಬೇಕಷ್ಟೆ. ಸೊ ಸುದ್ದಿ ಕೊಡದೇ ಹೋಗ್ಬೋದು, ಆದರೆ ತಪ್ಪು ಸುದ್ದಿಯನ್ನು ಕೊಟ್ಟು ಮುಜುಗರಕ್ಕೆ ಒಳಗಾಗಿರುವಂಥ ಒಂದೇ ಒಂದು ಇನ್ಸ್ಟೆನ್ಸ್ ಅಲ್ಲ. ಐ ವಾಸ್ ವೆರಿ ಪ್ರೌಡ್. ಮತ್ತೆ ಮಂತ್ರಿಗಳ ಜೊತೆ ಮಾತಬೇಕು ಪ್ರಶ್ನೆಗಳಿಗೆ ನಾವೆಲ್ಲ ಕೇಳಬೇಕು. ಯಾವ ರಾಜ್ಯದ ಮಂತ್ರಿಗಳು ನಿಮ್ಮೊಟ್ಟಿಗೆ ಮಾತುಬಿಟ್ಟಿದ್ರು? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮೊಟ್ಟಿಗೆ ಮಾತುಬಿಟ್ಟಿದ್ರು. ನೆಕ್ಸ್ಟ್ ಯಾವ ರಾಜ್ಯದ ಮಂತ್ರಿಗಳು? ಇಲ್ಲ, ಇನ್ಯಾರು ಮಾತು ಬಿಟ್ಟಿದ್ದು ಅಂತೇನಿಲ್ಲ. ಆದರೆ ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿಗಳು ಆ ಹೆಣ್ಮಗಳು ವಾಪಸ್ ಹೋಗೋ ದಿನ ಅಲ್ಲಿ ಒಂದು ಪ್ರೆಸ್ ಮೀಟ್ ಕರೆದು, ಮತ್ತು ವಿಶೇಷವಾಗಿ ನನ್ನನ್ನು ಅಲ್ಲಿ ಅವರ ಸ್ಟೇಟ್ ಗೆಸ್ಟ್ ಅಂತ ನನ್ನನ್ನು ಕರೆಸ್ಕೊಂಡು ನನಗೆ ಸನ್ಮಾನ ಮಾಡಿ ವಾಪಸ್ ಕಳಿಸ್ಕೊಟ್ಟಿದ್ರು. ಸೊ ಆ ಸನ್ಮಾನಗಳಾಗಿದೆ ಹೊರತು ಮಾತು ಬಿಟ್ಟಿರುವಂಥ ಘಟನೆಗಳು ಅದಾದ ನಂತರದಲ್ಲಿ ಯಾವುದೂ ಇಲ್ಲ. ಬಿಕಾಸ್ ನಾನು ಯಾವತ್ತೂ ಕೂಡ ಐ ವಾಸ್ ಅಸರ್ಟಿವ್, ಬಟ್ ಐ ವಾಸ್ ನೆವರ್ ಅರೋಗೆಂಟ್. ನನಗೆ ಪತ್ರಿಕೋದ್ಯಮ ಅಂತಂದರೆ ನಿಮ್ಮ ಪ್ರಶ್ನೆಗಳು ಖಡಕ್ಕಾಗಿರಬೇಕು ಅನ್ನೋದು ನನಗೆ ಗೊತ್ತಿರ್ತಿತ್ತು. ಆದರೆ ಪ್ರಶ್ನೆಗಳು ಖಾರವಾಗಿ ಕೇಳಬೇಕು ಅನ್ನೋದು ಇರಲಿಲ್ಲ. ನನಗೆ ಅದರಲ್ಲಿ ಭಾಳ ಕ್ಲಿಯರ್ ಇತ್ತು. ನನ್ನ ಪ್ರಶ್ನೆ ಖಡಕ್ಕಾಗಿರಬೇಕು, ಆದರೆ ಅದು ಕಟುವಾಗಿ ಮತ್ತು ಖಾರವಾಗಿ ಇರುವಂಥ ಅನಿವಾರ್ಯತೆ ಇಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಸೊ ಆ ಒಂದು ಪತ್ರಿಕೋದ್ಯಮವನ್ನು ನಾನು ನನ್ನ ಇಂಟರ್ನ್ಶಿಪ್ ದಿನಗಳಲ್ಲಿ ನಾನು ಕಲ್ತಿದ್ದೆ. ಸೊ ಹಾಗಾಗಿ ಪ್ರಶ್ನೆನ ಯಾವ ರೀತಿ ಬೇಕಾದರೂ ಕೇಳ್ಬೋದು. ಏನು ನಿಮ್ಮ ಮತ್ತು ಸಿದ್ದರಾಮಯ್ಯವರ ಮಧ್ಯೆ ಎಲ್ಲವೂ ಸರಿ ಇಲ್ವಂತೆ, ಹೌದಾ ಅಂತ ಕೇಳೋದಕ್ಕೂ, ಏನು ಜಗಳ ನಿಮ್ಮಿಬ್ಬರ ಮಧ್ಯೆ ಅಂತ ಕೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ.
ಸೊ ನಾನು ಮಾತಾಡುವಂತಹ ಅಥವಾ ನನ್ನ ಪ್ರಶ್ನೆ ಕೇಳುವಂತಹ ಒಂದು ರೀತಿ ನೀತಿಯನ್ನು ನಾನು ಭಾಳ ನನ್ನ ಇನಿಷಿಯಲ್ ಡೇಸಲ್ಲೇ ನಾನು ಅಳವಡಿಸ್ಕೊಂಡಿದ್ದೆ. ಸೊ ಹಾಗಾಗಿ ಮಾತನ್ನು ಬಿಡುವಂಥ ಪ್ರಮೇಯ ಯಾರ ಜೊತೆನೂ ಬರಲಿಲ್ಲ.